ನಾನು ನಮ್ಮ ಜೊತೆಗೆ ಈಗ ಮಾರುತಿ ಗುರೂಜಿಯವರನ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಗುರೂಜಿ, ಬಹುಶಃ ನಮ್ಮ ಕರಾವಳಿ ಮತ್ತು ಮಲೆನಾಡಿನ ಪ್ರಾಕೃತಿಕ ಶ್ರೀಮಂತಿಕೆಯೇ ನಮಗೆ ಮುಳುವಾಗ್ತಾ ಇದೆಯಾ ಅಂತ ನನಗನ್ನಿಸೋದು ಎಷ್ಟೋ ಸಲ. ದೇವರು ಶ್ರೀಮಂತಿಕೆಯನ್ನು ಕೊಟ್ಟರು, ಪ್ರಾಕೃತಿಕ ಶ್ರೀಮಂತಿಕೆಯನ್ನು ಕೊಟ್ಟರು, ಅದೇ ನಮಗೆ ಈಗ ಮೈನಸ್ ಆಗ್ತಾ ಇರೋದು ಅಂತ, ಅದೇ ಮುಳುವಾಗ್ತಾ ಇರೋದು ನಮಗೆ ಅಂತ. ಭಗವಂತ ಕೊಟ್ಟಿದ್ದನ್ನ ಉಳಿಸ್ಕೊಳ್ಳಿಕ್ ಗೊತ್ತಾಗದೆ ನಾವು ಆಗ್ತಾ ಇದೆ. ನಮ್ಗೆ ಭಗವಂತ ಕೊಟ್ಟಿದ್ದನ್ನ ಉಳಿಸ್ಕೊಳ್ಳಕ್ ಗೊತ್ತಿಲ್ಲ. ಪ್ರಾಕೃತಿಕವಾಗಿ ಭಗವಂತ ಕೊಟ್ಟಿದ್ದಾನೆ. ನದಿಯ ನೀರು ಹೇಗೆ ಹರಿಬೇಕು ಅದೆಲ್ಲ ಭಗವಂತನ ಸೃಷ್ಟಿಯಿಂದ ಆಗಿರತಕ್ಕಂಥದ್ದು ಅಲ್ವಾ. ಅದ್ರ ಮೇಲೆ ನಾವು ಪ್ರಹಾರ ಮಾಡ್ತಾ ಇದ್ದೇವೆ, ಅದ್ರ ವಿರುದ್ಧವಾಗಿ ಹೋಗ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿಯೇ ಇಂಥ ಅನಾಹುತಗಳಾಗ್ತಾ ಇರುವಂಥದ್ದು. ಕಳೆದ ವರ್ಷದ ಅವಧಿಯಲ್ಲಿ ಭೂಕುಸಿತ ವಲಯ ಅಂತೇಳಿ ಉತ್ತರ ಕನ್ನಡದಲ್ಲಿ ಗುರುತು ಮಾಡಿದಂಥದ್ದು 439 ಸ್ಥಳಗಳನ್ನ. ಆ ನಂತರ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಹೊನ್ನಾವರ ತಾಲೂಕು ಈ ಭಾಗದಲ್ಲಿ ತಕ್ಕೊಂಡ್ರೆ 300ಕ್ಕೂ ಹೆಚ್ಚಿನ ಭೂಕುಸಿತ ಆಗಿದ್ದು ನಮ್ಮ ಭಾಗದಲ್ಲಿ, ಹೊನ್ನಾವರ ತಾಲೂಕು, ಗೇರಸಪ್ಪ ಈ ಭಾಗದಲ್ಲಿ. ಅದರಲ್ಲೂ ಸಹ ಈ ಶರಾವತಿ ಟೇಲರ್ಸ್ ಏನ್ ಯೋಜನೆ ಇದೆ, ಈಗ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೇರಸಪ್ಪದಲ್ಲಿ, ಇದರ ಒಂದು 50 ಮೀಟರ್ ಪಕ್ಕದಲ್ಲೇ ಭೂಕುಸಿತ ಆಗಿದೆ. ಅದೇನಾದ್ರೂ ಸ್ವಲ್ಪ ಮೇಲ್ಗಡೆ ಆಗಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಇತ್ತು, ಟೇಲರ್ಸೇ ಇರ್ತಿರ್ಲಿಲ್ಲ. ಭೂಕುಸಿತ ಇಷ್ಟ ಆಗ್ತಾ ಇರೋದು ಗೊತ್ತಿದ್ರೂ ಸಹ ಅಭಿವೃದ್ಧಿಯ ಹೇಳ್ತಕ್ಕಂಥ ಹೆಸರಿನಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ತರ್ತಾ ಇರುವಂತದ್ದು ತಪ್ಪು. ಜೊತೆಗೆ ಇಡೀ ನಮ್ಮ ಪಶ್ಚಿಮ ಘಟ್ಟವನ್ನು ನಾವು ಯೋಚನೆ ಮಾಡಿದರೆ ಇದನ್ನ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ತಾರೆ. ಯಾಕೆ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿದ್ರು, ಜೊತೆಗೆ ಇಲ್ಲಿಯ ಭೂಮಿಯ ಒಂದು ಗುಡ್ಡಗಾಡು ಪ್ರದೇಶ ಇರ್ಬೋದು ಅಥವಾ ಮೇಲ್ಮೈ ಪದರವನ್ನು ನೋಡಿದರೆ ಈ ಸ್ಥಿತಿ ಹೇಗಿದೆ, ಇಲ್ಲಿ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಯೋಚನೆ ಮಾಡಬೇಕು. ವೈಜ್ಞಾನಿಕವಾಗಿ ಸರ್ಕಾರವೇ ಯೋಜನೆ ಮಾಡುವಾಗ ನಿಯೋಗ ರಚನೆ ಮಾಡಿಯೋ ಸ್ಥಳ ಪರಿಶೀಲನೆ ವರದಿಯನ್ನು ತೆಗೆದುಕೊಂಡೋ ಎಲ್ಲ ಮಾಡ್ತದೆ. ಮಾಡಿದ ನಂತರ ಸರ್ಕಾರದ ಯೋಜನೆಗೆ ಅದು ಪೂರಕವಾಗಿ ಇಲ್ಲ ಅಂತ ಆದ್ರೆ ಆ ಚಿಂತಕರು, ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕೊಟ್ಟಂತ ವರದಿಯನ್ನೇ ಬದಿಗಿಟ್ಟು ಅವರಿಗೆ ಬೇಕಾಗಿರತಕ್ಕಂತ ರೀತಿಯ ವರದಿಯನ್ನು ತರಿಸ್ಕೊಂಡು ಯೋಜನೆಯನ್ನು ಜಾರಿ ಮಾಡ್ತಾರೆ. ಇಲ್ಲಿ ನಡೀತಾ ಇರುವಂತ ತಪ್ಪು. ಅವರ ಸ್ವಾರ್ಥಕ್ಕಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರಿಪೋರ್ಟ್ ಅವರಿಗೆ ಸಾಧಕವಾಗಿದೆಯೋ, ಪೂರಕವಾಗಿದೆಯೋ ಅದು ಆಕ್ಸೆಪ್ಟ್ ಆಗುತ್ತೆ ಮಾತ್ರ. ಈಗ ನಾನು ಸ್ವಲ್ಪ ಹಿಂದಿನ 1-2 ವಿಚಾರವನ್ನು ಇಲ್ಲಿ ಹಂಚಿಕೊಳ್ತೇನೆ, ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು. ಎಸ್ ಸರ್. 76ರಿಂದ 80ನೇ ಇಸ್ವಿ ಒಳಗಡೆಗೆ ಡಾಕ್ಟರ್ ಶಫಿಯುಲ್ಲಾ ಅಂತ ವರದಿ ಅಂತ ಕೊಡ್ತಾರೆ. ಸರ್ಕಾರವೇ ನೇಮಕ ಮಾಡ್ತದೆ. ಅವರು ಮಂಗಳೂರಿನ ಸಸ್ಯಶಾಸ್ತ್ರಜ್ಞರು, ಮಂಗಳೂರಿನ ಯೂನಿವರ್ಸಿಟಿ ಒಳಗಡೆಗೆ ಅವರಿಂದ ವರದಿ ತೆಗೆದುಕೊಳ್ತಾರೆ. ಅವರು ಕೊಟ್ಟಂತ ವರದಿಯಲ್ಲಿ ಈ ಶರಾವತಿ ಟೇಲರ್ಸ್ ಯೋಜನೆ ಇಲ್ಲಿ ಮಾಡಲೇಬಾರದು ಅನ್ನುವಂಥದ್ದನ್ನ ಮತ್ತು ಇಡೀ ಪಶ್ಚಿಮ ಘಟ್ಟದ ಹಿತರಕ್ಷಣೆಯಿಂದ ಎಂತಹ ಒಂದು ದೊಡ್ಡ ಕಾಮಗಾರಿಯಾಗಲಿ ಅಥವಾ ಸುರಂಗದಂತ ಕೊರೆಯುವಂತ ಕಾಮಗಾರಿಯಾಗಲಿ ಯೋಜನೆಗಳು ಬರಬಾರದು ಅನ್ನುವ ರೀತಿಯ ವರದಿಯನ್ನು ಅವರು ಕೊಡ್ತಾರೆ. ಮತ್ತೆ ಅಂಥದ್ದೇನಾದ್ರೂ ಮಾಡಿದರೆ ತುಂಬಲಾರದ ನಷ್ಟ ಅಂತ ಹೇಳಿ ವರದಿಯನ್ನು ಕೊಡ್ತಾರೆ. ಆ ವರದಿ ಕೊಟ್ಟ ನಂತರದಲ್ಲಿ 3 ತಿಂಗಳೊಳಗಡೆಗೆ ಸರ್ಕಾರ ಆ ವರದಿಯನ್ನು ಬದಿಗಿಟ್ಟು ಬೇರೆ ಒಂದು ವರದಿಯನ್ನ ಸಿದ್ಧಪಡಿಸಿ, ತಂಡವನ್ನು ರಚನೆ ಮಾಡಿ ಸಿದ್ಧಪಡಿಸಿ ಆ ಶರಾವತಿ ಟೇಲರ್ಸ್ ಯೋಜನೆ ಮಾಡ್ಲಿಕ್ಕೆ ಅಡ್ಡಿಲ್ಲ ಅನ್ನುವ ವರದಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿ ಯೋಜನೆ ಜಾರಿ ಆಯ್ತು. ಹೀಗೆ ಅವರಿಗೆ ಯಾವುದು ಬೇಕೋ ಆ ರೀತಿಯ ವರದಿ ತೆಗೆದುಕೊಳ್ತಾರೆ. ಹಿಂದೆ ಮಾಧವ್ ಗಾಡ್ಗಿಲ್ ಅವರ ವರದಿ ಬಂತು, ಅದು ಬೇಡ ಅಂತ ಬದಿಗಿಟ್ರು. ಕಸ್ತೂರಿ ರಂಗನ್ ಬಂತು ಅಂತ ಹೇಳಿದೆ. ನಂತರ ಕಸ್ತೂರಿ ರಂಗನ್ ವರದಿ ಬಂತು, ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಮಾಡಿದ್ವಿ. ಹಾಗಿದ್ರೆ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತೀರಿ ಅಂತಾದ್ರೆ ಇಂತಹ ಯೋಜನೆಗಳನ್ನ ತರಲಿಕ್ಕೆ ನೀವು ಸಮಿತಿಯನ್ನು ರಚನೆ ಮಾಡಿ, ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ ಅಧ್ಯಯನ ಮಾಡ್ತೀರಿ. ಅಧ್ಯಯನ ಯಾಕೆ ಬದಿಗಿಡ್ತೀರಿ? ಆಮೇಲೆ ನಿಮಗೆ ಬೇಕಾಗಿರತಕ್ಕಂಥ ವರದಿ ತೆಗೆದುಕೊಂಡು ಯೋಜನೆ ಜಾರಿ ಮಾಡ್ತೀರಿ. ನಿಮ್ಮ ಒಟ್ಟಾರೆ ಗುರಿ ಯೋಜನೆ ಜಾರಿ ಆಗಬೇಕು ಅಂತ ಇರ್ತದೆಯೇ ವಿನಃ ಅದರ ಪರಿಣಾಮಗಳ ಅಧ್ಯಯನ ಆಗೋದಿಲ್ಲ. ಸಾಧಕ ಬಾಧಕ ಯೋಚನೆ ಮಾಡ್ತಾ ಇಲ್ಲ. ಕರೆಕ್ಟ್. ಇದು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಗುರುಜಿ ಮಾತನಾಡ್ತೀನಿ. ನಾನು ಕೃಷ್ಣ ಭಟ್ ಅವರನ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ. ಕೃಷ್ಣ ಭಟ್ ಅವರೇ, ನಾನು ಜನರಲೈಸ್ ಮಾಡ್ತಾ ಇಲ್ಲ, ವಯನಾಡನ್ನ ಇಲ್ಲಿಗೆ ನಾನು ಹೋಲಿಕೆ ಮಾಡಿ ಜನರಲೈಸ್ ಮಾಡ್ತಾ ಇಲ್ಲ. ಬಟ್ ಅಲ್ಲಿಗೂ ಇಲ್ಲಿಗೂ ಸಿಮಿಲಾರಿಟಿ ಇದೆ ಅಂತ ಅನ್ಸುತ್ತೆ. ಅಂತ ಸಿಮಿಲಾರಿಟಿ ಕಾಣಿಸ್ತಾ ಇದೆ. ಮಾನವನ ಅತಿಯಾದ ಹಸ್ತಕ್ಷೇಪ, ವಿವೇಚನಾ ರಹಿತವಾದಂಥ ಅಭಿವೃದ್ಧಿ ಅನಾಹುತಕ್ಕೆ ಕಾರಣ ಆಗೋದಿಲ್ವಾ? ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು.
ಅಭಿವೃದ್ಧಿ ಈಗ ಈಗ ಶಿವಾನಂದ ಕಳವೆಯವರು ಅದ್ಭುತವಾಗಿ ಇದನ್ನ ಹೇಳಿದ್ರು. ನಮಗೆ ಅಭಿವೃದ್ಧಿಯ ಸಮಸ್ಯೆ ಅಲ್ಲ, ಅಭಿವೃದ್ಧಿಯಿಂದಾಗಿಯೇ ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಯಿತು ಅಂದ್ರೆ ಈಗ ನೋಡಿ, ಒಂದು ನಾಸಾದೊಂದು ಡೇಟಾ ಇದೆ. ಅವ್ರು ಹೇಳೋದು ಇಲ್ಲಿವರೆಗಿನ ನಾಸಾದ ಸ್ಯಾಟಲೈಟನ್ನು ಅಬ್ಸರ್ವ್ ಮಾಡಿ ಅವರೊಂದು ಡೇಟಾ ಮಾಡ್ತಾರೆ. 4000 ಒಂದು 4ರಿಂದ 5,000 ಸಮಥಿಂಗ್ ಲ್ಯಾಂಡ್ ಸ್ಲೈಡ್ಗಳು ಇಡೀ ಪ್ರಪಂಚದಾದ್ಯಂತ ಆಗಿವೆ. ಅದರಲ್ಲಿ 4,000 ಲ್ಯಾಂಡ್ ಸ್ಲೈಡ್ ಆಗಿದ್ದು ಯಾವುದೇ ಮಾನವನ ಹಸ್ತಕ್ಷೇಪದಿಂದಲ್ಲ, ಪರಿಸರದ್ದೇ ಅದರದ್ದೇ ಅದೊಂದು ಕೋರ್ಸ್ ಕರೆಕ್ಷನ್ ಇರುತ್ತೆ. ಈಗ ವಯನಾಡಲ್ಲಿ ಆಗಿದ್ದು ಅದು ಸ್ಟೀಪ್ ಆದ ಗುಡ್ಡ ಇದೆ, ಅದರಿಂದಾಗಿ ಲ್ಯಾಂಡ್ ಸ್ಲೈಡ್ ಆಯಿತು. ಅದರ ಹತ್ತಿರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವೂ ನಡೀತಿತ್ತು, ಕೆಲಸವೂ ನಡೀತಿತ್ತು. ಈ ಥರ ಅಭಿವೃದ್ಧಿ ನಡೆಯದೆ, ಏನೂ ಅಭಿವೃದ್ಧಿ ನಡೆಯದೆ, ಯಾರೂ ಅಲ್ಲಿ ಓಡಾಡದೆ, ಯಾರೂ ಮುಟ್ಟದೇನೆ ಬಹಳಷ್ಟು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಇನ್ನು ಅಭಿವೃದ್ಧಿ ಮಾಡಿಯೂ ಲ್ಯಾಂಡ್ ಸ್ಲೈಡ್ ಆಗಿದ್ದು ಇದೆ. ಅದಕ್ಕೆ ಕಾರಣ ಆಗುವುದು ಏನಂದ್ರೆ, ಕಳವೆಯವರು ಅದನ್ನೇ ಹೇಳಿದ್ರು, ಶಿವಾನಂದ ಕಳವೆಯವರು ಅದನ್ನೇ ಹೇಳಿದ್ರು, ಇಲ್ಲ ಅಂತಾದ್ರೂ ಆಗತ್ತೆ. ಒಂದು ವೇಳೆ ನೀವು ಪರಿಸರಕ್ಕೆ ಮಾರಕವಾದಂತ ಯೋಜನೆಗಳನ್ನ ತಂದಾಗ ಅದರಿಂದ ಆಗುವಂತ ಅನಾಹುತವನ್ನ ಊಹೆ ಮಾಡಿಕೊಳ್ಳಿ ಅಂತ, ಅದರಿಂದ ಆಗುವ ಅನಾಹುತವನ್ನ ಊಹೆ ಮಾಡಿಕೊಳ್ಳಿ. ಇಲ್ಲಿ ಇಲ್ಲಿ ಪರಿಸರಕ್ಕೆ ಯಾವುದು ಸರಿ ಅನ್ನೋದನ್ನ ಅಧ್ಯಯನ ಮಾಡಿ ನಾವು ಎಲ್ಲಿ ಮುಟ್ಟಿದರೆ ಕುಸಿದು ಬೀಳೋದಿಲ್ಲ. ಈಗ ನೀವು ಒಂದು ಮಣ್ಣಿನ ಮೂಟೆಯನ್ನೇ ಮಾಡಿ ಅದನ್ನು ಎಲ್ಲಿ ರಂಧ್ರ ಮಾಡಿದರೆ ಮಣ್ಣು ಬೀಳೋದಿಲ್ಲ, ಎಲ್ಲಿ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ನಾವೇ ಕಲ್ತ್ಕೋಬೇಕು. ಆ ಪರಿಸರವನ್ನು ನೋಡಿ ಅದು ಮಾಡಿ ನಾವು ಅಭಿವೃದ್ಧಿಯನ್ನು ಮಾಡೋದಿದೆಯಲ್ಲ, ಅದು ನಿಜವಾದ ಅಭಿವೃದ್ಧಿ. ಈಗ ಬಹುತೇಕ ಅಭಿವೃದ್ಧಿಗಳಲ್ಲಿ ಸಮಸ್ಯೆ ಇರುವುದೇನೆಂದ್ರೆ, ಅದನ್ನು ಮಾಡುವ ವಿಧಾನ, ಒಂದು ರಸ್ತೆ ಮಾಡೋದ್ರಲ್ಲಾಗಲಿ ಅಥವಾ ಒಂದು ಸುರಂಗ ಮಾಡೋದ್ರಲ್ಲಾಗಲಿ ಸಮಸ್ಯೆ ಇರೋದು ಅದನ್ನು ಮಾಡುವ ವಿಧಾನದಲ್ಲೇ ಹೊರತು ಸುರಂಗ ಮಾಡುವುದೇ ತಪ್ಪಲ್ಲ. ಸುರಂಗ ನಮಗೆ ಬೇಕು, ರಸ್ತೆ ನಮಗೆ ಬೇಕು, ಅದರ ರಸ್ತೆನ ಹೇಗೆ ಮಾಡಬೇಕು. ಈಗ ಕಳವೆಯವರು ಹೇಳಿದ ಹಾಗೆ ಒಂದು ಪ್ರದೇಶದಲ್ಲಿ ಅತಿಯಾಗಿ ಇಷ್ಟು ಜೋರಾಗಿ ಮಳೆ ಬಂದರೆ ಎಷ್ಟು ನೀರು ನಿಲ್ಲುತ್ತೆ. ಆ ನೀರು ಒಂದು ರಸ್ತೆ ಮಾಡಿದಾಗ ಅದು ಹರಿದು ಹೋಗೋಕ್ಕೆ ನಾವು ಏನು ಮಾಡಬೇಕು, ಆ ನೀರಿನ ಫ್ಲೋವನ್ನು, ಆ ನೀರಿನ ಹರಿವನ್ನು ನಾವು ಹೇಗೆ ತಡಿಬಾರದು, ಅದು ತಡೆದ್ರೆ ಏನಾಗತ್ತೆ ಅನ್ನೋದನ್ನ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮೊದಲೇ ಅಧ್ಯಯನ ಮಾಡಿ ದೆನ್ ಆ ನಂತರ ಕೆಲಸ ಮಾಡಬೇಕು. ಇಲ್ಲಿ ಸಮಸ್ಯೆ ಆಗ್ತಿರೋದು, ಈ ವಿಜ್ಞಾನಿಗಳು ಅಥವಾ ಅಧ್ಯಯನ ಯಾರು ಪರಿಣಿತರು ಅನ್ನೋರನ್ನು ನಾವು ಈ ಯೋಜನೆಯ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳದೆ ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಉದ್ದೇಶದಿಂದಲೇ ಮಾಡ್ತಿದ್ದಾರೆ. ಅಭಿವೃದ್ಧಿ ಬೇಕು, ಆದರೆ ಸಮಸ್ಯೆ ಏನು ಅಂದರೆ ಅದನ್ನು ಸರಿಯಾಗಿ ಮಾಡದೇ ಇದ್ದಾಗ ಏನಾಗುತ್ತೆ, ನಮ್ಗೆ ಅಭಿವೃದ್ಧಿಯೇ ಬೇಡ ಅನ್ನೋ ಒಂದು ಕೂಗು ಶುರುವಾಗುತ್ತೆ. ನಾವು ಇಲ್ಲಿ ರಸ್ತೆ ಮಾಡಿದ್ರಿಂದಾಗಲೇ ಸಾಮಾನ್ಯ ಜನರಿಗೆ ಏನಿಸುತ್ತೆ, ಇಲ್ಲಿ ರಸ್ತೆ ಮಾಡಿದ್ರಿಂದಾಗಲೇ ನಾವಿಷ್ಟು ಜನ ಸತ್ವಿ ಅಂತ. ರಸ್ತೆ ಸರಿಯಾಗಿ ಮಾಡಿದ್ದಿದ್ರೆ ಯಾರೂ ಸಾಯ್ತಿರ್ಲಿಲ್ಲ ಅನ್ನೋದನ್ನು ಯಾರು ಹೇಳಲ್ಲ, ಅದು ಸಮಸ್ಯೆ ಆಗಿರೋದು. ಸೊ ನಾವು ಫಸ್ಟು ಯಾವುದು ಸರಿಯಾದ ವಿಜ್ಞಾನ, ಯಾವುದು ಸರಿಯಾದ ವಿಧಾನ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಆ ಪರಿಸರಕ್ಕೆ ಯಾವುದು ಸರಿಯಾದದ್ದು. ನನಗೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನೋ ಒಂದು ರಸ್ತೆ ಅಭಿವೃದ್ಧಿಯ ವಿಚಾರ, ಅಭಿವೃದ್ಧಿ ಆಗಬೇಕು, ಕರೆಕ್ಟ್. ಬಟ್ ನೀವು ಅಭಿವೃದ್ಧಿಯ ಹೆಸರಲ್ಲಿ ಪ್ರಾಜೆಕ್ಟ್ ಅನ್ನು ಓವರ್ಫ್ಲೋ ಮಾಡಿದ್ರೆ ಸಮಸ್ಯೆ ಆಗೋದಿಲ್ವಾ ಅಂತ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ. ನಾನು ಶಿರಾಡಿದ್ದೊಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ಶಿರಾಡಿ ಘಾಟಲ್ಲಿ ಎತ್ತಿನ ಹೊಳೆ ಯೋಜನೆ ಆಗ್ತಾ ಇದೆ, ನಾವೀಗ ಟನಲ್ಲು ಮಾಡ್ತೀವಿ ಅಂತ ಹೊರಟಿದ್ದೀವಿ. ಎಲ್ಲವನ್ನು ಒಂದೇ ಕಡೆಗೆ ತಂದು ಸುರಿದ್ರೆ ಆ ಮಣ್ಣಿನ ಧಾರಣಾ ಶಕ್ತಿ ಏನು, ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವ ನಾವು. ಅದು ಆಗ್ತಿಲ್ವಲ್ಲ ಅಂತ ನನಗಿರೋ ಆತಂಕ, ನನಗಿರುವಂತ ಪ್ರಶ್ನೆ. ಸಮಸ್ಯೆ ಇರೋದೇ ಅಲ್ಲಿ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಹೇಗೆ ಎಲ್ಲಿ ಮಾಡಬೇಕು, ಅಥವಾ ಅದರ ಅಗತ್ಯವೇ ಇದೆಯೋ, ಎತ್ತಿನ ಹೊಳೆ ಅಲ್ಲಿಂದ ತಂದು ಇಲ್ಲಿ ನೀರನ್ನ ತರಬೇಕು ಅನ್ನೋದನ್ನ ಆವಾಗ ಯೋಚನೆ ಮಾಡಿಲ್ಲ, ಅದನ್ನು ಶುರು ಮಾಡಿದ್ರು. ಆಕ್ಚುಲಿ ಅಗತ್ಯ ಇರೋದು ಅಲ್ಲಿ ಸುರಂಗ, ಅಲ್ಲಿ ಜನರಿಗೆ ಓಡಾಡೋದಕ್ಕೆ ಅಗತ್ಯ ಇರೋದು. ನೀರನ್ನ ನೀವು ಅಲ್ಲಿ ನೇತ್ರಾವತಿ ನದಿಯಿಂದ ತಂದು ಇಲ್ಲಿ ಮತ್ತಿಲ್ಲೆಲ್ಲೋ ತರೋ ಅಗತ್ಯ ಇಲ್ಲ, ನೀರನ್ನು ಇಲ್ಲೇ ಕಂಡ್ಕೋಬಹುದಲ್ಲ. ಅದನ್ನು ಮಾಡಿಲ್ಲ. ಅಗತ್ಯ ಇರೋದನ್ನ ಮಾಡೋದಕ್ಕೆ ಈಗ ಸಮಸ್ಯೆ. ಈಗ ಅಭಿವೃದ್ಧಿ ಸಮಸ್ಯೆ ಇರೋದೇ ಅಲ್ಲಿ. ಯಾವುದು ಅಗತ್ಯ, ಮುಂದಿನ 50 ವರ್ಷಕ್ಕೆ ಈ ಭಾಗದ ಜನರಿಗೆ ಯಾವುದು ಅಗತ್ಯವೋ ಅದನ್ನು ಯಾರು ಮೊದಲೇ ಊಹಿಸಿ ಅದಕ್ಕೊಂದು ರೋಡ್ ಮ್ಯಾಪ್ ಅಥವಾ ಅದಕ್ಕೊಂದು ರೂಪುರೇಷೆನ, ಒಂದು ಫ್ರೇಮ್ ವರ್ಕ್ ಅನ್ನು ಯಾರು ಮಾಡ್ತಾ ಇಲ್ಲ. ಇದೇ ಉದಾಹರಣೆ ನಮ್ಮ ಬೆಂಗಳೂರಿನ ಸುರಂಗ ಮಾರ್ಗದ್ದು ಬಂತು.
ಈ ಹಿಂದೆ ಬೆಂಗಳೂರು ಸುರಂಗ ಮಾರ್ಗ ಪ್ರಸ್ತಾಪ ಮಾಡಿದಾಗ ಬಹಳ ಜನ ವಿರೋಧ ಮಾಡಿದ್ರು. ಅಲ್ಲಿ ಲಾಲ್ಬಾಗಲ್ಲಿ ಇದಿದೆ, ಸಾಲಿಡ್ ರಾಕ್ ಇದೆ, ಅದನ್ನ ಕಟ್ ಮಾಡಿದ್ರೆ ಭೂಕಂಪ ಶುರು ಆಗಬಹುದು, ಏನೇನೋ ಒಂದಷ್ಟು ಆತಂಕಗಳು ಶುರುವಾದವು. ಆದರೆ ಎಲ್ರಿಗೂ ಮರ್ತಿದ್ದೇನೆಂದ್ರೆ, ನಾವು ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸುರಂಗಗಳನ್ನು ಮಾಡಿದ್ವಿ. ನಮಗೆ ಗೊತ್ತೇ ಇಲ್ಲದ ಹಾಗೆ ಮೆಟ್ರೋ ಸುರಂಗಗಳಾಗಿವೆ. ಈ ಹಿಂದೆ ಒಂದು 90ರ ದಶಕದಲ್ಲಿ ಅಥವಾ ಒಂದು 15-20 ವರ್ಷದ ಹಿಂದೆ ಒಂದು ಸುರಂಗ ಕೊರೆಯುವುದು ಅಂದ್ರೆ ಒಂದು ದೊಡ್ಡ ಸವಾಲಿನ ಸಂಗತಿ. ನೀವಲ್ಲಿ ಬ್ಲಾಸ್ಟ್ ಮಾಡಬೇಕಿತ್ತು. ಆ ಬ್ಲಾಸ್ಟ್ ಮಾಡೋದ್ರಿಂದ ಇಡೀ ಗುಡ್ಡ ಅಲುಗಾಡ್ತಿತ್ತು. ಅದೊಂದು ದೊಡ್ಡ ಸಮಸ್ಯೆ. ಆದರೆ ಈಗ ಹಾಗಿಲ್ಲ. ಈಗ TBMಗಳು ಬಂದಿವೆ. ಅವು ಬಹುತೇಕ ನಮ್ಮ ಬೆಂಗಳೂರು, ನೀವು ಗಮನಿಸಬಹುದು, ಬೆಂಗಳೂರಲ್ಲಿ ನಾವು ಎಲ್ಲಿ ಓಡಾಡೋದು ತಾವು ಹೇಳ್ತಾ ಇರೋದು ಅಭಿವೃದ್ಧಿ ಸಮಸ್ಯೆ ಅಲ್ಲ, ಸುರಂಗವಾಗ ಕೊರೀತಾ ಇದ್ದಾರೆ. ಸರ್, ನಾನು ಒಂದು ಕನ್ಕ್ಲೂಷನ್ ತಗೋತೀನಿ ನಿಮ್ಮಿಂದ. ಅಂದ್ರೆ ಈ ವಿಚಾರಕ್ಕೆ ಅಭಿವೃದ್ಧಿ ಸಮಸ್ಯೆ ಅಲ್ಲ, ವಿವೇಚನೆಯನ್ನ ಮರೆತಿರುವಂತ ಅಭಿವೃದ್ಧಿ ಸಮಸ್ಯೆ ಅಂತ ಹೇಳ್ತಾ ಇರೋದು. ಸಮಸ್ಯೆ ಅಲ್ಲ, ಅದೇ ಸಮಸ್ಯೆ ಆಗಿರೋದು. ಕರೆಕ್ಟ್. ಎಸ್, ನಾನು ಪ್ರೊಫೆಸರ್ ಪ್ರಭಾಕರ್ ಸರ್, ಒಂದು ಪಶ್ಚಿಮ ಘಟ್ಟ ಭಾಗ, ನಾವು ಈಗ 7 ಜಿಲ್ಲೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಅತಿಯಾಗಿ ತರಲಾಗ್ತಾ ಇದೆಯಾ ಪ್ರಾಜೆಕ್ಟ್ಗಳನ್ನು ಅಂತ ನನಗನಿಸ್ತಾ ಇರೋದು. ಯಾಕಂತಂದ್ರೆ ನಾವು ಆಗುಂಬೆಲ್ ಟನಲ್ ಮಾಡ್ತೀವಿ, ಶಿರಾಡಿಯಲ್ಲಿ ಟನಲ್ ಮಾಡೋದಕ್ಕೆ ಹೋಗ್ತೀವಿ, ಎತ್ತಿನಹೊಳೆಯ ಯೋಜನೆ ಅಂತ ಮಾಡೋದಕ್ಕೆ ಹೋಗ್ತೀವಿ. ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಹೆದ್ದಾರಿಯನ್ನು ವೈಡ್ನಿಂಗ್ ಮಾಡ್ತೀವಿ, ನಮಗೆ ಬೇಕಾದ ರೀತಿಯಲ್ಲಿ ಗುಡ್ಡವನ್ನು ಕಡಿತೀವಿ. ಶಿವಾನಂದ ಕಳವೆ ಸರ್ ವಿವರಿಸ್ತಾ ಇದ್ರು, ಗುಡ್ಡವನ್ನು ಕಟ್ ಮಾಡೋದು ಹೆಂಗೆ ಅಂತಂದ್ರೆ 90 ಡಿಗ್ರಿಯಲ್ಲಿ ಕಟ್ ಮಾಡ್ತೀವಿ. ಸೊ ಇದು ನೀವು ಅತಿಯಾಗಿ ತುರುಕಿದ್ರೆ, ಅತಿಯಾಗಿ ತಂದು ಹಾಕಿದ್ರೆ ಪ್ರಕೃತಿ ವಾಪಸ್ ಕೊಡೋದಕ್ಕೆ ಶುರು ಮಾಡೋದಿಲ್ವಾ? ದಟ್ಸ್ ಕರೆಕ್ಟ್ ಪಾಯಿಂಟ್. ಅದು ನೋಡಿ, ಈಗಾಗಲೇ ಅವರೆಲ್ಲ ಡಿಸ್ಕಸ್ ಮಾಡಿದಾಗೆ, ಆ್ಯಂಡ್ ಇಟ್ಸ್ ವೆರಿ ವೆಲ್ ನೋನ್ ದಟ್ ಅಭಿವೃದ್ಧಿ, ಪರಿಸರ ಇವೆರಡರ ಮಧ್ಯೆ ಸಮನ್ವಯ ಬೇಕೇ ಬೇಕು. ಮತ್ತೆ ಅದನ್ನೇ ಹೇಳಬೇಕು ಅಂತಂದ್ರೆ ಏನಾಗ್ತದೆ, ಕೆಲವೊಂದು ಅವಶ್ಯಕ ಕಾರ್ಯಕ್ರಮಗಳು ಹಾಕ್ಕೋಬೇಕಾಗುತ್ತೆ. ಈಗ ವಿಶೇಷವಾಗಿ ನೀರಾವರಿ ಯೋಜನೆ ತಗೊಳ್ಳಿ ನೀವು. ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸುಮಾರು 80% ನಮ್ಮ ಇರಿಗೇಷನ್ ಆಯಿತು, ವ್ಯವಸಾಯ ಆಯಿತು, ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿದೆ. ಆ ಗ್ರೌಂಡ್ ವಾಟರ್ನ ನೀವು ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀರಾ. ಅದಕ್ಕೊಂದು ಪರ್ಯಾಯ ನಾವು ಕಂಡುಹಿಡ್ಕೊಳ್ಳೇಬೇಕು. ಆದ್ದರಿಂದ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನದಿ ಜೋಡಣೆ ಆದರೂ ಆಗ್ಬೋದು, ಅಥವಾ ಒಂದು ನದಿ ನೀರನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ತಂದು ಕನೆಕ್ಟ್ ಮಾಡಿ ಇರಿಗೇಷನ್ ಕೊಡೋ ಫೆಸಿಲಿಟಿ ಆಗ್ಬೋದು. ಅಂಥವೆಲ್ಲ ಕೆಲವೊಂದು ಅವಶ್ಯಕತೆ ಇದೆ. ಅದೇ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಒಂದು ಸಲ ಕಾರ್ಯಕ್ರಮ ಶುರು ಮಾಡಿದ ಮೇಲೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಈಗ ನೀವು ಇಲ್ಲಿ ಕೊರಿತಾ ಇದ್ದರೆ ನೀವು 1 ಕಿಲೋಮೀಟ್ರ್ ಮುಂದೆ ನೋಡಬೇಕು. ಇಲ್ಲಿ ಕೊರೆದ್ರೆ ನಾನು ಅಲ್ಲಿ ಮುಂದೆ ಏನಾಗುತ್ತೆ ಅಂಥೇಳಿ ಹಂತವಾಗಿ ಅದು ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ರಾಕ್ಸು, ಸಾಯಿಲ್ಲು, ದೇ ಆರ್ ಅಂಡರ್ ಕಾನ್ಸ್ಟೆಂಟ್ ಸ್ಟ್ರೆಸ್. ನೀವು ಸರಿಯಾಗಿರೋವಂಥ ಒಂದು ಕಲ್ಲನ್ನು ಏಕದಮ್ಮು ಕೊರೆದು ಅಥವಾ ಬ್ಲಾಸ್ಟ್ ಮಾಡಿ ಅಲ್ಲಿ ತೆಗೆದಾಗ ಅದ್ರ ಮೇಲ್ಗಡೆ ಇರೋದು ಸ್ಟ್ರೆಸ್ ಒಳಪಟ್ಟೇ ಪಡುತ್ತೆ. ಇದು ಪಶ್ಚಿಮ ಘಟ್ಟಗಳಿಗೂ ಕೂಡ ಅನ್ವಯಿಸುತ್ತೆ. ಬಟ್ ಪಶ್ಚಿಮ ಘಟ್ಟದ್ದೇನು ವಿಶೇಷತೆ ಏನಂತಂದರೆ, ಒಳಗಡೆ ಗಟ್ಟಿ ಕಲ್ಲಿದ್ದರೂ ಕೂಡ ಸುಮಾರು 5ರಿಂದ 50 ಮೀಟ್ರ್ನಷ್ಟು ದಪ್ಪದ್ದು ಲ್ಯಾಟ್ರೈಟ್ ಅಂತ ಒಂದು ಸಾಯಿಲ್, ಕೆಂಪು ಕಲ್ಲು ಸಾಯಿಲ್ ಇದೆಯಲ್ಲ, ಅದು ವೀಕ್. ಅದು ಪ್ಲಸ್ ಅದೇನಾಗುತ್ತೆ, ತುಂಬ ನೀರನ್ನು ಒಳಗಡೆ ತಗೊಳುತ್ತದು. ವಾಟರ್ ಪೈಪಿಂಗ್ ಅಂತೀವಿ ನಾವು. ಆ ನೀರು ಬಿದ್ದದ್ದು ಹರಿದು ಅದರೊಳಗಡೆ ಇರುತ್ತೆ. ಒಂದು ಸಲ ಅದು ಸ್ಯಾಚುರೇಟ್ ಆದ ತಕ್ಷಣವೇ ಇಟ್ ಈಸ್ ಸಸೆಪ್ಟಿಬಲ್ ಫಾರ್ ಲ್ಯಾಂಡ್ ಸ್ಲೈಡು. ಸೊ ಅದನ್ನು ಮಾನಿಟರ್ ಮಾಡಬೇಕು, ಡ್ರೈನೇಜ್ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಬೇಕು, ಆಮೇಲೆ ಅದನ್ನು ಸೀಲ್ ಮಾಡಬೇಕು. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವನ್ನೆಲ್ಲ ನೀವು ಕಾರ್ಯಕ್ರಮಗಳು ಏನೇ ಕಾಮಗಾರಿ ಮಾಡಿದ್ರೂ ಕೂಡ ಮುಂಜಾಗ್ರತೆ ಮತ್ತು ಪರ್ಫೆಕ್ಟ್ ಪ್ರಿಕಾಷನ್ಸ್ ತೊಗೊಂಡ್ರೆ ಅಪಾಯಗಳು ಕಡಿಮೆ. ದುರದೃಷ್ಟವಶಾತ್ ನಮ್ಮ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಾಗಲಿ, ವಿಶೇಷವಾಗಿ ಸರ್ಕಾರಿ ಕಾರ್ಯಕ್ರಮಗಳು ಒಂದು ಸಲ ಶುರುವಾದ್ರೆ ಆಗೋಯ್ತು. ಈಗಾಗಲೇ ಅನೇಕರು ಅದ್ರ ಬಗ್ಗೆ ಈಗಾಗಲೇ ವಿವರವಾಗಿ ಹೇಳಿದ್ದಾರೆ. ಅದನ್ನು ನಾನು ಹೇಳೋದೇನಂತಂದರೆ, ಪರಿಸರ ಮತ್ತು ಪ್ರಗತಿ ಸಮನ್ವಯ ಬೇಕೇ ಬೇಕು. ಬಟ್ ಪಶ್ಚಿಮ ಘಟ್ಟದಂಥ ಒಂದು ಕಡೆ ಕಾರ್ಯಕ್ರಮಗಳು ಹಾಕ್ಕೋಬೇಕಾದ್ರೆ ಮ್ಯಾಕ್ಸಿಮಮ್ ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ದಟ್ಸ್ ವಾಟ್ ಗಾಡ್ಗಿಲ್ ಅವರು ಹೇಳಿದ್ದು ಅಷ್ಟೇ. ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಕಸ್ತೂರಿ ರಂಗನ್ ಅವರು ಸ್ವಲ್ಪ ಲಿಬರ್ಟಿ ಕೊಟ್ಟರಲ್ಲಿ, ಇವರು ಇರ್ಬೋದು, ರೈತರು ಇರ್ಬೋದು, ಅವ್ರು ಇರ್ಬೋದು, ಇವ್ರು ಇರ್ಬೋದು ಅಂತೇಳಿ. ಸೊ ನಿಮಗೆ ಗೊತ್ತಲ್ಲ, ನಾವು ಒಂದು ಸಲ ಯಾವ್ದಾರು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ, ಕೊಟ್ಟರೆ 10ರಷ್ಟು ಮಾಡ್ತಾರೆ. ಆಮೇಲೆ ಯಾವುದೇ ಜನನ ನೀವು ಸ್ಥಳಾಂತರ ಮಾಡೋದು ತುಂಬ ಕಷ್ಟ ಈ ದೇಶದಲ್ಲಿ. ಸೊ ಇದೆಲ್ಲ ಒಂದಕ್ಕೊಂದು ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಬಟ್ ಫೈನಲಿ ವಾಟ್ ಐ ವುಡ್ ಲೈಕ್ ಟು ಸೇ, ನೀವು ಪ್ರಗತಿ ಕಡೆಗಣಿಸೋಕೆ ಆಗೋದೇ ಇಲ್ಲ. ಆಸ್ ಲಾಂಗ್ ಆಸ್ ದಿಸ್ ಡಿಮ್ಯಾಂಡ್ ಫಾರ್ ಮೋರ್
ಕಾನ್ಸ್ಟೆಂಟಾಗಿ ಇದ್ದೇ ಇದೆ. ನಿಮ್ಗೆ ಎಲ್ಲದಕ್ಕೂ ಡಿಮಾಂಡ್ ಇದ್ದೇ ಇದೆ. ಒಳ್ಳೆ ನಮ್ಗೆ ಇರಿಗೇಷನ್ ಫೆಸಿಲಿಟಿ ಬೇಕು, ಪವರ್ ಸಪ್ಲೈ ಬೇಕು, ಒಳ್ಳೆ ರೋಡ್ ಬೇಕು, ಎಲ್ಲ ಬೇಕಾಗುತ್ತೆ. ಆದ್ರಿಂದ ನೀವು ಇದನ್ನ ಸೈಡ್ ಲೈನ್ ಮಾಡಕ್ ಆಗ್ದಲೇನೆ ಇದಕ್ಕೆ ನಾನು ಶಿವಾನಂದ ಕಳವೆ ಅವರ ಪ್ರತಿಕ್ರಿಯೆ ಪಡ್ಕೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.